ಸರ್, ಇವಾಗ ನಮ್ಮ ಜೊತೆಗೆ ಏನು ಪುತ್ತೂರಿನ ಶಾಸಕರಾದ ಅಶೋಕ್ ರೈ ಅವರಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ, ಕೇಳಿಸ್ತಿದೆಯಲ್ಲ ಧ್ವನಿ? ನಮಸ್ತೆ, ಹೇಳಿ ಹೇಳಿ. ಸರ್, ಏನು ರಾಜ್ಯದ ಸಿದ್ದರಾಮಯ್ಯ ಸರ್ಕಾರ ಏನು 1000 ದಿನ ಪೂರೈಸಿದೆ, ಈ ಬಗ್ಗೆ ಏನ್ ಹೇಳ್ತೀರಾ ಅಂತ? ನೋಡಿ, 1000 ದಿನ ನಾವು ಪೂರೈಸಿದ್ದೇವೆ ಅಂತ ಅತ್ಯಂತ ಸಂತೋಷ ಆಗ್ತಾ ಇದೆ. 5 ಗ್ಯಾರಂಟಿಗಳನ್ನು ಏನು ನಾವು ಚುನಾವಣಾ ಸಮಯದಲ್ಲಿ ಹೇಳಿದ್ದೇವೆ, ಅದನ್ನು ಪಕ್ಷಾತೀತವಾಗಿ ಎಲ್ರಿಗೂ 5 ಗ್ಯಾರಂಟಿಗಳನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದೇವೆ. ನಾವು ಈಗ ಅನುದಾನಗಳು, ಕೆಲವರೆಲ್ಲ ಹೇಳ್ತಾರೆ ಅನುದಾನಗಳು ಬರ್ತಾ ಇಲ್ಲ, ಗ್ಯಾರಂಟಿಗಳು ಎಲ್ಲ ಕೊಟ್ಟು ಅನುದಾನಗಳು ಯಾವ್ದು ಬರ್ತಾ ಇಲ್ಲ ಅಂತ ಹೇಳ್ತೇವೆ. ನಾವು ಹಾಗೆ ಹೇಳುದಿದ್ರೆ ನನ್ನ ಕ್ಷೇತ್ರಕ್ಕೆ 2 ವರ್ಷದಲ್ಲಿ 2006 ಕೋಟಿ ರೂಪಾಯಿಗಳು ಬಂದಿದೆ. ಯಾರು ಅನುದಾನಗಳು ಬರ್ತಾ ಇಲ್ಲ ಅಂತ ಹೇಳ್ತಾರೆ, ಅವರು ಕೂಡ ಬರುವಂತ 5 ಗ್ಯಾರಂಟಿಗಳಲ್ಲಿ ಮಜಾ ಮಾಡ್ತಾ ಇದ್ದಾರೆ, ಅದನ್ನು ಬಳಸ್ಕೊಳ್ತಾ ಇದ್ದಾರೆ. ಅದರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಇವತ್ತು ನನ್ನ ಕ್ಷೇತ್ರದಲ್ಲಿ ನಾನು ಶಾಸಕನಾಗಿ ಬರುವಾಗ ಸುಮಾರು 20-22 ಸಾವಿರ ಅಕ್ರಮ ಸಕ್ರಮ 94C 94CC ಕಡತಗಳು ಬಾಕಿ ಇತ್ತು. ಈಗ ಸುಮಾರು 5,000 ಜನರಿಗೆ ಕೊಡುವಂತ ಕೆಲಸವನ್ನು ಮಾಡಿದ್ದೇನೆ 1.5 ವರ್ಷದಲ್ಲಿ. ಸುಮಾರು 1,500 ಎಕರೆ ಜಾಗವನ್ನು ಕೊಟ್ಟಿದ್ದೇವೆ. ಬಡವರಿಗೆ ನಿವೇಶನ ಕೊಡುವಂತ ವ್ಯವಸ್ಥೆ, ಸುಮಾರು 2,000 ಜನರಿಗೆ ನಿವೇಶನವನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮೆಡಿಕಲ್ ಕಾಲೇಜು ಇತಿಹಾಸದಲ್ಲೇ ಇಲ್ಲಂತದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಹಿಂದೆ ಕೂಡ ಸರ್ಕಾರ ಇತ್ತು. ನಾನು ಕೆಲವು ದಕ್ಷಿಣ ಕನ್ನಡ ಜಿಲ್ಲೆಗೆ ನೀವು 5 ವರ್ಷದ ಹಿಂದಿನ ಬಜೆಟ್ ಅನ್ನು ಓದಿ, 5 ವರ್ಷದ 10 ವರ್ಷ ಬಜೆಟ್ ಅನ್ನು ಓದಿ ಮೇಡಮ್, ದಕ್ಷಿಣ ಕನ್ನಡ ಜಿಲ್ಲೆಗೆ 1 ರೂಪಾಯಿ ಇಲ್ಲ. ನಾನು ಪಕ್ಷಾತೀತವಾಗಿ ಪಕ್ಷದ ಕಾಂಗ್ರೆಸ್ ಬಿಜೆಪಿ ಅಂತ ಹೇಳುದಲ್ಲ, ನಾವು ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ನಾವು ದಕ್ಷಿಣ ಕನ್ನಡದವರು. ನಮಗೆ 1 ರೂಪಾಯಿ ಇಲ್ಲ. ಹೇಗೆ ನಾನು ಮೆಡಿಕಲ್ ಕಾಲೇಜ್ ತರುವಾಗ ನನಗೆಲ್ಲ ಡೋಂಗಿ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಬರುವುದಿಲ್ಲ, ಅದು ತಾಲೂಕು ಮಟ್ಟಕ್ಕೆ ಬರುವುದಿಲ್ಲ ಅಂತ. ಸಾಧನೆ ಮಾಡಿದ್ರೆ ಯಾವುದನ್ನು ಮಾಡಬಹುದು ಅಂತ ಹೇಳಿದ್ರೆ ನನ್ನ ಮೆಡಿಕಲ್ ಕಾಲೇಜ್ ಇದಕ್ಕೆ ಉದಾಹರಣೆ. ನಾವು ಮಾತಾಡಿದ್ರೆ ಏನ್ ಸಿಗ್ತದೆ, ಏನು ಸಿಗುದಿಲ್ಲ. ಇವತ್ತು ಮೆಡಿಕಲ್ ಕಾಲೇಜ್ ಪುತ್ತೂರಿಗೆ ಸಿಕ್ಕಿದೆ, 1,000 ರೂಪಾಯಿ ಕೊಟ್ಟಿದ್ದು ಅನುದಾನ ಅಲ್ವಾ? ಬರ್ತಾ ಇದೆ, ಅಂಥದ್ದು ಬೇಕು. ನಾವು ಬೆಂಚ್ ಮಾರ್ಕ್ ಇರುವಂತಹ ಕೆಲಸಗಳನ್ನು ಮಾಡ್ಬೇಕು. ಕುಡಿಯುವ ನೀರಿಗೆ 1,006 ಕೋಟಿ ರೂಪಾಯಿ ಬಂದಿದೆ. ಒಂದೇ ಒಂದು ಕ್ಷೇತ್ರಕ್ಕೆ 1,006 ಕೋಟಿ ರೂಪಾಯಿ ಬಂದಿದೆ. 100 ವರ್ಷದ ಈ 1,000 ದಿನಗಳು ಏನಿದೆ, ನನಗೆ ಸಂತೋಷ ಇದೆ. ಯಾಕಂತ ಹೇಳಿದ್ರೆ ಒಂದಷ್ಟು ಕೆಲಸ ಮಾಡಿದೀನಿ. ಬಡವರಿಗೆ ಜಾಗ ಕೊಡುವಂತದ್ದು, ಮನೆ ಕೊಡುವಂತದ್ದು, ಅವರಿಗೆ ಕುಡಿಯುವ ನೀರಿಗೆ ವ್ಯವಸ್ಥೆ ಮಾಡಿರುವಂತದ್ದು, ಮೆಡಿಕಲ್ ಕಾಲೇಜು, ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ 60 ಕೋಟಿ, ಆನಂತರ ಟ್ರ್ಯಾಕ್ ಏನು RTO ಟ್ರ್ಯಾಕ್ ಬಂದಿರುವಂತದ್ದು, ಒಮ್ಮೆ ಒಳ್ಳೆಯ ಗ್ರೌಂಡ್ಗೆ 9.5 ಕೋಟಿ ರೂಪಾಯಿ ಬಂದಂತದ್ದು, PWD ರಸ್ತೆಗಳು, ಪುತ್ತೂರು ಉಪ್ಪಿನಂಗಡಿ PWD 4 ಲೈನ್ ಮಾಡಿದೀನಿ. ಈಗ ಕಬಕದಿಂದ ಬಿಟ್ಲಕ್ಕೆ 4 ಲೈನ್ ರಸ್ತೆ ಮಾಡ್ತಾ ಇದ್ದೀನಿ. ನನಗೆ ಸಂತೋಷ ಇದೆ. ಮತ್ತೆ ಜನರು ಹೇಳ್ಬೇಕು. ನಾವು ಯಾವಾಗಲೂ ಹೇಳುವಾಗ ನಾವು ಜನಪ್ರತಿನಿಧಿಗಳು ಹೌದು ಸಂತೋಷ ಆಗಿದೆ, ಒಳ್ಳೇದಿದೆ, ಅದಿದೆ ಅಂತ ನಾವು ಹೇಳ್ತೇವೆ. ಈ ರಿಪೋರ್ಟ್ ಅಷ್ಟು ಗಿವನ್ ಬೈ ದ ಜನರಲ್ ಪಬ್ಲಿಕ್ ಅಲ್ವಾ? ಅದು ಸರಿ ಇದೆ ಅಂತ ನಾನು ತಿಳ್ಕೊಳ್ತೀನಿ. ಇನ್ನು ಮುಂದೆ ಅವರಿಗೆ ಸಮಾಧಾನ ಆಗೋದು. ನಾನು ಈಗ ಅಕ್ರಮ ಸಕ್ರಮ ಮಾಡುವಾಗ ನೀವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆಯಲ್ಲಿ ನೋಡಿ, ಎಲ್ಲ ಶಾಸಕರೆಲ್ಲರೂ ಇದ್ದಾರೆ. ಯಾರು ಎಷ್ಟು ಅಕ್ರಮ ಸಕ್ರಮ 94C 94CC ಮಾಡಿದ್ದಾರೆ ನೋಡಿ ಅಂತ. ಮನಸ್ಸಿದ್ದ ಎಲ್ಲದನ್ನು ಅವರು ದೂರದಂತಲ್ಲ, ಅವರು ಒಳ್ಳೆಯವರು ಇದ್ದಾರೆ. ಅವರು ಹಾಳು ಅಂತ ನಾನು ಹೇಳುದಿಲ್ಲ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಪಕ್ಷಾತೀತವಾಗಿ ಎಲ್ಲಾ ಶಾಸಕರು ಒಳ್ಳೆಯವರೇ. ಮುತುವರ್ಜಿ ಬೇಕು, ಜನರ ಸೇವೆ ಮಾಡುವ ನಮಗೆ ಇಂಟ್ರೆಸ್ಟ್ ಬೇಕು ಮಾಡಬೇಕು ಅಂತ. ನಾನು ಒಂದು ಉದಾಹರಣೆ ಕೊಟ್ಟದ್ದು, ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿದ್ದಷ್ಟು ಕೆಲಸ ಬರೀ 94C ಅಕ್ರಮ ಸಕ್ರಮ ತಗೊಳ್ಳಿ, ಎಲ್ಲೆಲ್ಲಿ ಎಷ್ಟು ಆಗಿದೆ ಅಂತ ನೋಡಿ. ನಮಗೆ ಮನಸ್ಸು ಬೇಕು. ಆಗುದಿಲ್ಲ ಅನ್ನೋದು ಯಾವುದೂ ಇಲ್ಲ ಮೇಡಮ್. ನಾವು ಕೇಳುದ್ರಲ್ಲಿ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯವರು. ಆನಂತರ ನಾವು ಜಾತಿ ರಾಜಕೀಯ ಮಾಡಿಕೊಂಡು ನಾವು ಸುಮ್ಮನೆ ಇರ್ತೇವೆ, ಅಷ್ಟೇ ಮಾಡ್ತೇವೆ. ಇಲ್ಲಿ ಅಭಿವೃದ್ಧಿಗೆ ನಮ್ಗೆ ಏನಿಲ್ಲ. ಈಗ ಎಷ್ಟೆಷ್ಟು ಜನ ಇಲ್ಲಿ ದೊಡ್ಡ ದೊಡ್ಡ ಮಂತ್ರಿಗಳು, ದೊಡ್ಡ ದೊಡ್ಡ ಪೋಸ್ಟ್, ಪಕ್ಷಾತೀತ ಕಾಂಗ್ರೆಸ್ ಬಿಜೆಪಿ ಇರ್ಬೋದು, ನಮಗೊಂದು ಮೆಡಿಕಲ್ ಕಾಲೇಜ್ ತರ್ಲಿಕ್ಕೆ ಆಯ್ತಾ? ಕರ್ನಾಟಕದಲ್ಲಿ 24 ಕಡೆ ಮೆಡಿಕಲ್ ಕಾಲೇಜ್ ಆಯ್ತು. ಯಾಕೆ ಉಡುಪಿಗೆ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಇಷ್ಟೊಳಗೆ ಮೆಡಿಕಲ್ ಕಾಲೇಜ್ ಆಗ್ಲಿಲ್ಲ?
ಕೆಲಸ ಮಾಡಿದ್ದನ್ನು ನಾವು ಹೇಳಬೇಕು, ಮತ್ತೆ ಜನರ ಹತ್ರ ರಿಪೋರ್ಟ್ ತಗೋ. ನಾನು ಹೇಳುವಂತದ್ದು ಹೌದು ಒಳ್ಳೇದಾಗಿದೆ, ನಮಗೆ ಬೇಕಾಗುವಂತ ಬೇಡಿಕೆಗಳು ಏನಿದೆ ಅದು ಸರ್ಕಾರದಿಂದ ಬಂದಿದೆ. ನಾವು ಚುನಾವಣಾ ಸಮಯದಲ್ಲಿ ಹೋಗುವಾಗ ಏನೆಲ್ಲ ಭರವಸೆಗಳನ್ನು ಕೊಟ್ಟಿದ್ದೀವಿ, ನಾನು ಹೇಳಿದ್ರಲ್ಲಿ ಒಂದು ಮಾತ್ರ ಬಾಕಿ ಇದೆ, ಡ್ರೈನೇಜ್ ಸಿಸ್ಟಮ್ ಮಾಡ್ಲಿಕ್ಕೆ ಒಂದು ಬಾಕಿ ಇದೆ, ಬಾಕಿ ಎಲ್ಲದನ್ನು ಪೂರೈಕೆ ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ. ಅಂದ್ರೆ ಸರ್ ಇವಾಗ ಮೆಡಿಕಲ್ ಕಾಲೇಜು ಹಂತ ಯಾವ ಹಂತಕ್ಕೆ ಆಯ್ತಲ್ಲ, ಟೆಂಡರ್ಗೆ ಆಗಿ ಫೈನಲ್ ಆಗಿ ಫೈನಾನ್ಸ್ ಅಪ್ರೂವ್ ಆಗಿ ಸಿಎಂ ಆಗಿ ಟೆಂಡರ್ಗೆ ಹೋಗಿದೆ, ಕ್ಯಾಬಿನೆಟ್ಗೆ ನೆಕ್ಸ್ಟ್ ಕ್ಯಾಬಿನೆಟ್ಗೆ ಬರ್ತದೆ. ಈಗ ಬಸ್ 300 ಬೆಡ್ಡಿನ ಆಸ್ಪತ್ರೆಗೆ ಟೆಂಡರ್ ಆಗ್ತದೆ, ಆನಂತರ ಮೆಡಿಕಲ್ ಕಾಲೇಜಿಗೆ ಟೆಂಡರ್ ಆಗ್ತದೆ. ಪುತ್ತೂರು ತಾಲೂಕು ಆಸ್ಪತ್ರೆ ಮೇಲ್ದರ್ಜೆಗೆ ಇರ್ತದ? ಮೆಡಿಕಲ್ ಕಾಲೇಜು ಅಂದ್ರೆ ಯಾವ ಮೇಲ್ದರ್ಜೆ ಬೇಡ ಸರ್. ಮೆಡಿಕಲ್ ಕಾಲೇಜ್ ಮೇಲೆ ಆದ್ರೆ ಯಾವ ಮೇಲ್ದರ್ಜೆ ಅಪ್ಗ್ರೇಡ್ ಆಯ್ತು, 400 ಬೆಡ್ ಆಯ್ತು, ಯಾವ್ದು ಅವಶ್ಯಕತೆ ಇಲ್ಲ, ಅದನ್ನೆಲ್ಲ ಇದರಲ್ಲೇ ಸೇರಿಸಿ ತಗೊಂಡು ಬರ್ತೀವಿ. ಹಾಗೆ ಮತ್ತೆ ನೀವು ಹೇಳ್ಬೇಕು, ನಿಮಗೆ ಮಾಹಿತಿಗಳು ಸಿಗ್ತದೆ. ನಮ್ಮ ಬಗ್ಗೆ ನಮಗೆ ಸಂತೋಷ ಇದೆ, ಆಗಿದೆ, ಒಂದಷ್ಟು ಕೆಲಸಗಳನ್ನು ನಾವು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಇದು. ಮತ್ತೆ ಧರ್ಮದ ಬಗ್ಗೆ ಮಾತಾಡ್ಬೇಕಿದ್ರೆ ದೈವಸ್ಥಾನ ಭಜನಾ ಮಂದಿರ ಇದೆಲ್ಲ ಜಾಗ ನೋಡಿ ಸರ್ಕಾರಿ ಜಾಗದಲ್ಲಿ ಇರುವಂತದ್ದು, ಅದನ್ನು ಕೂಡ ಈಗ ದೇವರ ಹೆಸರಲ್ಲಿ ಮಾಡುವಂತ ಕೆಲಸವನ್ನು ಮಾಡಿದೆ. ನಾನು ಇನ್ನು ಬಿಜೆಪಿಯಲ್ಲಿದ್ದೆ, ಆಗ ನನ್ನ ಕನಸಿತ್ತು ಯಾವತ್ತು ಒಂದು ದಿವಸ ಇದನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ ಅದಕ್ಕೆ ಅನುದಾನಗಳನ್ನು ಕೊಡ್ಲಿಕ್ಕೆ ಆಗುದಿಲ್ಲ, ಅದು ಸರ್ಕಾರಿ ಜಾಗದಲ್ಲಿ ಇರುವಂತದ್ದು, ಭಜನಾ ಮಂದಿರ, ಚರ್ಚು, ಮಸೀದಿ ಇದನ್ನೆಲ್ಲ ಅದನ್ನು ಆ ದೇವರ ಹೆಸರಲ್ಲಿ ಮಾಡಬೇಕು ಅಂತ ಒಂದು ಕಲ್ಪನೆ, ಅದನ್ನು ಕೂಡ ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ. ಒಟ್ಟು ಅಭಿವೃದ್ಧಿಯ ಪರವಾಗಿ ಕೆಲಸಗಳು ಆಗ್ತಾ ಇದೆ, ಗ್ಯಾರಂಟಿಗಳು ಕೆಲಸ ಆಗ್ತಾ ಇದೆ. ಮತ್ತೆ ನಾರ್ಮಲಿ ಯಾವ ಸರ್ಕಾರ ನಿಮಗೆ ಗೊತ್ತಲ್ಲ, ಯಾವ ಸರ್ಕಾರ ಇರ್ತದೆ ಅದರ ಮೇಲೆ ಜನರಲ್ ಆಗಿ ಗೂಬೆ ಕೊಡಿಸುವಂತ ಕೆಲಸಗಳು ಆಗ್ತಿದೆ. ಬಡವರಿಗೆ ಇವತ್ತು 2,000 ರೂಪಾಯಿ ಮಹಿಳೆಯರಿಗೆ ಕೊಡುವಂತ ಒಂದು ಯೋಜನೆ ನಿಜವಾಗಿ ಮಹಿಳೆಯರಿಗೆ ಅದು ಉಪಕಾರ ಆಗಿದೆ ಅಂತ ನನ್ನ ಅನಿಸಿಕೆ. ಸರಿಯಾಗಿ ಬರ್ತಾ ಇಲ್ಲ ಅಂತ ಮಾತ್ರ ದೂರ ಇರೋದು ಅಲ್ಲ, ಬರ್ತಾ ಇಲ್ಲ ಅಂತ ಹೇಳಿದ್ರೆ ಈಗ 30 ತಿಂಗಳಲ್ಲಿ 28 ತಿಂಗಳು ಬಂದಿದೆ, 2 ತಿಂಗಳು ಮಾತ್ರ ಬಾಕಿ ಇರೋದು. ಹಾಗೆ ಬರೋದು ಎಲ್ಲ ಕೆಲವರಿಗೆ ಸಂಬಳ ಬರುವಾಗ ಒಂದೊಂದು ತಿಂಗಳು ಲೇಟ್ ಆಗ್ತದೆ, ಅದಕ್ಕೇನು ಗಡಿಬಿಡಿ ಮಾಡ್ಬೇಕಂತಿಲ್ಲ. ಈಗ 28 ತಿಂಗಳು ಬಂದಿದೆ ಅಲ್ಲ, 2 ತಿಂಗಳು ಮಾತ್ರ ಬಾಕಿ ಇರೋದು. 2 ತಿಂಗಳು ಮಾತ್ರ ಬಾಕಿ ಇರೋದು. ಈಗ 28 ತಿಂಗಳು ತಗೊಂಡಿದಾರಲ್ಲ, 1 ತಿಂಗಳು ಸ್ವಲ್ಪ ನೀರಾದ ಕೂಡ ಅದಕ್ಕೆ ಅಷ್ಟು ಜೋರು ಮಾಡ್ಲಿಕ್ಕಿಲ್ಲ, ಚೆನ್ನಾಗಿ ಬರ್ತದಲ್ಲ, ಉಪಕಾರ ಆಗ್ತದಲ್ಲ ಅಂತ ಅಷ್ಟೇ. ನಮ್ದು ಚರ್ಚೆ ಇಲ್ಲ. ಸರ್ಕಾರಿ ನೌಕರರ ಸಂಬಳ ಮಾತ್ರ ಕರೆಕ್ಟ್ ಟೈಮಿಗೆ ಬರ್ತಾ ಇದೆ, ಈ ಗೃಹಲಕ್ಷ್ಮಿ ಯೋಜನೆ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳೋದು. ಸರ್ಕಾರಿ ಬರ್ಲೇಬೇಕು, ಅವ್ರು ಕೆಲಸ ಮಾಡೋರು ಅವ್ರಿಗೆ ಕೊಡ್ಲೇಬೇಕು, ಹಾಗೇನೆ ಬರ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ ಕೂಡ 1 ತಿಂಗಳು ಆ ಕಡೆ ಈ ಕಡೆ ಆಗ್ತದೆ, ಬರ್ತದೆ, ಅದೇನು ತೊಂದರೆ ಇಲ್ಲ. ಇಷ್ಟವರೆಗೆ 30 ತಿಂಗಳದ್ದು ಬಾಕಿ ಆಗಿಲ್ಲ, 28 ತಿಂಗಳು ಬಂದಿದೆ, 2 ತಿಂಗಳದ್ದು 1 ತಿಂಗಳು ಡಿಲೇ ಆದ್ರೆ ಒಮ್ಮೆಲೆ ಹಾಕುವಂತ ಕೆಲಸವನ್ನು ಮಾಡ್ತಾರೆ. ಥ್ಯಾಂಕ್ ಯು ಸರ್ ಮಾಹಿತಿಗಾಗಿ. ಥ್ಯಾಂಕ್ ಯು.